ಆಷಾಢ ಮಾಸದ 2ನೇ ಶುಕ್ರವಾರದ ಸಂಭ್ರಮದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಬೆಂಗಳೂರಿನ ಅಣ್ಣಮ್ಮ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಾಗಿದೆ. ಅಣ್ಣಮ್ಮ ದೇವಿಯ ದರ್ಶನಕ್ಕೆ ಭಕ್ತರು ಹರಿದು ಬಂದಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಅಣ್ಣಮ್ಮ ಮಹೋತ್ಸವ ಮೆಜೆಸ್ಟಿಕ್ ಅಲ್ಲಿ ಮಾಡ್ತಾ ಇರ್ತಾರಲ್ವಾ, ಪ್ರತಿ ವರ್ಷ ಬರ್ತೀವಿ, ಮಡ್ಲಕ್ಕಿ ಕೊಡ್ತೀವಿ. ದೇವರಿಂದ ತುಂಬಾ ಇದಿದೆ, ಪವರ್ಫುಲ್ ದೇವರು. ನಾವು 10 ಗಂಟೆಗೆ ಬಂದಿದ್ವಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಮಡ್ಲಕ್ಕಿ ಎಲ್ಲ ಕೊಟ್ಟು ನಿಂಬೆಹಣ್ಣು ಆರತಿ ಮಾಡಿ ಎಲ್ಲ ಮಾಡ್ಕೊಂಡು ಆಗೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಮನೇಲಿ ಆಷಾಢ ಶುಕ್ರವಾರ ಮಂಗಳವಾರ ಪೂಜೆ ನಡೀತಾನೆ ಇರುತ್ತೆ. ದೇವಿ ಇದೆ ಅಲ್ವಾ, ಎಲ್ಲಾ ದೇವಿನೂ ಅಲಂಕಾರ ಹೇಗೆ ಮಾಡಿದ್ದಾರೆ? ತುಂಬಾ ಚೆನ್ನಾಗಿ ಮಾಡಿ. ಬೆಳಗ್ಗೆ 9:30 ಬಂದು ಇಷ್ಟೊತ್ತಿಗೆ ಆಯ್ತು ಅಲಂಕಾರ. ತುಂಬಾ ಒಳ್ಳೆ ದರ್ಶನ ಆಯ್ತು. ಬಹಳ ವರ್ಷ ಆಗಿದೆ, ಚಿಕ್ಕ ವಯಸ್ಸಿದ್ದ ಬಂದಿದ್ದು. ಈ ಬೆಂಗಳೂರಲ್ಲಿ ಇದೀವಿ, 8 ತಿಂಗಳಾಯ್ತು. ಇವತ್ತು ಬಂದಿವಿ, ತುಂಬಾ ಒಳ್ಳೇದಾಯ್ತು. ತುಂಬಾ ಪಾಸಿಟಿವ್ ವೈಬ್ಸ್, ತುಂಬಾ ರಶ್ ಇದೆ. ಇದಕ್ಕಿಂತ ದೊಡ್ಡ ರಶ್ ನೋಡಿದೀವಿ, ಬಟ್ ಇದು ಕಮ್ಮಿ ರಶ್. ಅವಳಿಗೆ ಒಂದು ಹರಕೆ ಇತ್ತು, ಹಾಗಾಗಿ ಬಂದೆ. ಏನೋ ಒಂದ್ ನೆಮ್ಮದಿ ಬಂದ್ರೆ ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಬರ್ತಾ ಇರ್ತೀನಿ. ಹಾ, ಪ್ರತಿ ವರ್ಷ ನಾನು ಉಡುಪಿಯಿಂದ ಇಲ್ಲಿಗೆ ಬಂದಾಗ ಪ್ರತಿ ವರ್ಷ ಬರ್ತಾ ಇರ್ತೀನಿ. ದೇವ್ರು ನೋಡ್ಲಿಕ್ಕೆ ಉಡುಪಿ. ಹೌದು, ಉಡುಪಿಗೂ ಮತ್ತೆ ಬೆಂಗಳೂರು, ಯಾಕಂತ ಹೇಳಿದ್ರೆ ಬೆಂಗಳೂರಿನ ಜನರಿಗೆ ಗೊತ್ತು ಅಣ್ಣಮ್ಮ ಅಂತ ಪವರ್ಫುಲ್ ಅಂತ. ನಿಮ್ಗೆ ಹೇಗೆ ಗೊತ್ತು? ಅಂದ್ರೆ ನಮ್ ತಂದೆ ಕಡೆಯಿಂದನೂ ಅವಾಗ್ಲಿಂದಾನು ಅವ್ರಿದ್ರು. ಅವಾಗ ಚಿಕ್ಕವರಿಂದಾನು ಬರ್ತಾ ಇದೀವಲ್ಲ, ಹಾಗಾಗಿ ಕನೆಕ್ಷನ್ ಜಾಸ್ತಿ. ಪ್ರತಿ ಆಷಾಢ ಶುಕ್ರವಾರನೂ ಬರ್ತೀವಿ. ಹಾ, ವರ್ಷಕ್ಕೆ ಒಂದ್ಸಲ ಯಾವಾಗ ಬಂದ್ರು ಇಲ್ಲಿ ಬಂದೇ ಹೋಗೋದು ಕಂಪಲ್ಸರಿ. ಅದು ಇವತ್ತು ಅಂದ್ರೆ ಅಲಂಕಾರ ರಶ್ ಹೇಗಿದೆ? ಹೌದು, ತುಂಬಾ ರಶ್ ಇದೆ.